ಹೆಲೋ ಎವ್ರಿವನ್, ದಿಯಾ KSO ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ. ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ, ಹೌ ಟು ರೈಟ್ ಅಸೈನ್ಮೆಂಟ್ ಅಂತ. ಯಾವ ಡಿಗ್ರಿಯವರು ಸಹ ಅದನ್ನು ಫಾಲೋ ಮಾಡ್ಬೋದು. ಸೊ ಎಲ್ರಿಗೂ ಕೆಲವೊಂದು ಡೌಟ್ಸ್ ಇತ್ತು. ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನಕ್ಕೆ ನಾನು ಡೌಟ್ ಕೂಡ ಸಾಲ್ವ್ ಮಾಡಿದ್ದೀನಿ. ಬಟ್ ಕೆಲವೊಬ್ಬರು ಸ್ಟೇಜಸ್ನ ಫೈಂಡ್ ಮಾಡೋದು ಹೇಗೆ, 4 ಕ್ವೆಶನ್ಸಲ್ಲಿ ಫಸ್ಟ್ ಯಾವ ಸ್ಟೇಜ್ಗೆ ಯಾವ ಕ್ವೆಶನ್ಸು, ಫಸ್ಟ್ ಯಾವುದಕ್ಕೆ ಆನ್ಸರ್ ಬರೀಬೇಕು, ಈ ರೀತಿ ಎಲ್ಲ ಡೌಟ್ಸ್ ಕೆಲವೊಬ್ಬರಿಗೆ ಇರುತ್ತೆ. ಮತ್ತು ಒಬ್ಬರು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿದರು, ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅಂತ ನಾನು ಅವ್ರಿಗೆ ಹೇಳಿದ್ದೆ. ಸೊ ಈ ವಿಡಿಯೋನ ದಯವಿಟ್ಟು ನೋಡಿ. ಸೊ ಯಾವ ಡಿಗ್ರಿ ಆದರೂ ಇರಲಿ, BA BSc BCom ಯಾವುದೇ ಡಿಗ್ರಿಯವರು ಕೂಡ ಅಸೈನ್ಮೆಂಟ್ ಯಾವ ರೀತಿ ಬರಿಬೇಕು ಅನ್ನೋದಕ್ಕೆ ನನ್ನ ವಿಡಿಯೋಸ್ನ ಫಾಲೋ ಮಾಡ್ಬೋದು. ಮತ್ತು ಒಬ್ಬರು MA ಮಾಡ್ತಿರೋರು ಕ್ವೆಶನ್ಸ್ ಕೇಳಿದ್ರಿ. ನಾನು MA ಮಾಡ್ತಾಯಿದ್ದೀನಿ, ಸೊ ಎಷ್ಟು ಪೇಜಸ್ ಆನ್ಸರ್ ಬರಿಬೇಕು ಅಂತ. ಸೊ ನೀವು ಒಂದು ಕ್ವೆಶನ್ಗೆ ಮಿನಿಮಮ್ 15 ಪೇಜಸ್ ಆನ್ಸರ್ ಬರಿಬೇಕು. 15 ಪೇಜಸ್ಗಿಂತ ಜಾಸ್ತಿ ಬರೆದ್ರೂ ಏನು ತೊಂದರೆ ಇಲ್ಲ, ಬಟ್ ಮಿನಿಮಮ್ 15 ಪೇಜಸ್ ಬರೀಲೇಬೇಕು. ಮತ್ತು ಸ್ಟೇಜಸ್ನ ಹೇಗೆ ಫೈಂಡ್ ಔಟ್ ಮಾಡೋದು, ಇದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಸೊ ಫಸ್ಟ್ ಇಲ್ಲಿ ನೋಡಿ, ನಾನು ಒಂದು ಕ್ವೆಶನ್ 1 ಅಂತ ಹಾಕಿದ್ದೀನಲ್ಲ, ಈ ರೀತಿ ಇರುತ್ತೆ ಹೆಡ್ಡಿಂಗಲ್ಲಿ, ಆನ್ಸರ್ ಎನಿ 2 ಕ್ವೆಶನ್ಸ್ ಈ ರೀತಿ ಕೊಟ್ಬಿಟ್ಟು 1, 2 ಇದರ ಮಧ್ಯೆ ಆರ್ ಅಂತ ಇರುತ್ತೆ, 3, 4 ಇದರ ಮಧ್ಯೆ ಆರ್ ಅಂತ ಇರುತ್ತೆ. ಅದರಲ್ಲಿ ಇದು ಸ್ಟೇಜ್ 1ದ ಕ್ವೆಶನ್ ಆಗುತ್ತೆ, ಸ್ಟೇಜ್ 2ಗೆ ಇದು ಆಗುತ್ತೆ. ಈ ಕ್ವೆಶನ್ನು 1 ಮತ್ತು 2 ಇದೆರಡರಲ್ಲಿ ಯಾವುದಾದ್ರೂ ಒಂದು ಬರೆದ್ರೆ ಅದು ಸ್ಟೇಜ್ 1 ಅಸೈನ್ಮೆಂಟ್ ಆಯಿತು. 3 or 4 ಇದರಲ್ಲಿ ಯಾವುದಾದ್ರೂ ಒಂದು ಕ್ವೆಶನ್ ಬರೆದ್ರೆ ಅದು ಸ್ಟೇಜ್ 2 ಆಯಿತು. ಈ ರೀತಿ ಇದ್ದಾಗ ಈ ರೀತಿ ನಮಗೆ ಸ್ಟೇಜಸ್ನ ಡಿವೈಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶನ್, ಆನ್ಸರ್ ಈಚ್ ಕ್ವೆಶನ್ ಫ್ರಮ್ ಬೋತ್ ಸೆಕ್ಷನ್ಸ್ ಅಂತ ಕೊಟ್ಬಿಟ್ಟು ಸೆಕ್ಷನ್ ಎ, ಅದರಲ್ಲಿ ಎ ಅಲ್ಲಿ ಕ್ವೆಶನ್ 1 ಮತ್ತು 2 ಕೊಟ್ಟಿರ್ತಾರೆ. ಬಿ ಇದರಲ್ಲಿ ಸೆಕ್ಷನ್ ಬಿ ಅಲ್ಲಿ 1, 2 ಈ ರೀತಿ ಕೊಟ್ಟಿರ್ತಾರೆ. ಸೊ ಎ ಸೆಕ್ಷನ್ನು ಸ್ಟೇಜ್ 1ಗಾಯಿತು, ಬಿ ಸೆಕ್ಷನ್ನು ಸ್ಟೇಜ್ 2ಗಾಯಿತು. ಸೊ ಫಸ್ಟ್ ಕ್ವೆಶನ್ ಅಥವಾ ಸೆಕೆಂಡ್ ಕ್ವೆಶನ್ ಇದೆರಡರಲ್ಲಿ ಒಂದು ಬರೆದ್ರೆ ಅದು ಸ್ಟೇಜ್ 1 ಅಸೈನ್ಮೆಂಟ್ ಆಗುತ್ತೆ. ಬಿ ಸೆಕ್ಷನಲ್ಲಿ 1ನೇದು ಅಥವಾ 2ನೇದು ಯಾವುದಾದ್ರೂ ಒಂದು ಬರೆದ್ರೆ ಅದು ಸ್ಟೇಜ್ 2 ಅಸೈನ್ಮೆಂಟ್ ಆಗುತ್ತೆ. ಇದು ಈ ರೀತಿ ಒಂದು ಕೊಟ್ಟಿರ್ಬೋದು ಕ್ವೆಶನ್ನಲ್ಲಿ. ಮತ್ತು ಥರ್ಡ್, ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್ ಅಂತ ಕೊಟ್ಟು ಸ್ಟೇಜ್ 1ಗೆ ಫಸ್ಟ್ ಕ್ವೆಶನ್ ಸೆಕೆಂಡ್ ಕ್ವೆಶನ್ 2 ಕ್ವೆಶನ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಸ್ಟೇಜ್ 2 ಕ್ವೆಶನ್ 1 ಕ್ವೆಶನ್ 2, ಈ ಸ್ಟೇಜ್ 1 ಸ್ಟೇಜ್ 2 ಅವರೇ ಮೆನ್ಷನ್ ಮಾಡಿರ್ತಾರೆ. ಆಗ 2 ಕ್ವೆಶನ್ ಇದು ಅಥವಾ ಇದು ಯಾವುದಾದ್ರೂ ಒಂದು ಬರಿಬೋದು, ಇದು ಅಥವಾ ಇದು ಯಾವುದಾದ್ರೂ ಒಂದು ಸ್ಟೇಜ್ 2 ಅಲ್ಲಿ ಬರಿಬೋದು. ಇದು 3ನೇ ರೀತಿ ಆಯಿತು. ನೆಕ್ಸ್ಟ್ ಫೋರ್ತ್ ಕ್ವೆಶನ್, ಫೋರ್ತ್ ಟೈಪ್, ಆನ್ಸರ್ ಎನಿ 1 ಆಫ್ ದಿ ಕ್ವೆಶನ್ಸ್ ಅಂತ ಕೊಟ್ಬಿಟ್ಟು ಸ್ಟೇಜ್ 1 ಅಂತ ಮೆನ್ಷನ್ ಮಾಡಿ, ಸ್ಟೇಜ್ 2 ಅಂತ ಮೆನ್ಷನ್ ಮಾಡಿ, 1 or 2 ಈ ರೀತಿ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಏನು ಡಿಫ್ರೆನ್ಸ್ ಏನು ಜಾಸ್ತಿ ಇಲ್ಲ, ಸೇಮ್ ಇದೆ. ಆದರೆ ಕ್ವೆಶನಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಎನಿ 2 ಆಫ್ ದಿ ಫಾಲೋವಿಂಗ್ ಅಂತ ಇರುತ್ತೆ, ಎನಿ 1 ಆಫ್ ದಿ ಫಾಲೋವಿಂಗ್ ಕ್ವೆಶನ್ಸ್ ಅಂದರೆ ಸ್ಟೇಜ್ 1 ಅಂತ ಮೆನ್ಷನ್ ಮಾಡಿ ಇದು 2ರಲ್ಲಿ ಒಂದು ಬರೀರಿ ಅಂತಿದ್ದಾರೆ, ಸ್ಟೇಜ್ 2 ಅಂತ ಮೆನ್ಷನ್ ಮಾಡಿ ಇದು 2ರಲ್ಲಿ ಒಂದು ಬರೀರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲೂ ಸೇಮ್, ಆನ್ಸರ್ ಎನಿ 2 ಆಫ್ ದಿ ಫಾಲೋವಿಂಗ್. 2 ಆಫ್ ದಿ ಫಾಲೋವಿಂಗ್ ಯಾವುದು ಅಂತ ಕೇಳಿದ್ರೆ ಸ್ಟೇಜ್ 1 ಆ್ಯಂಡ್ ಸ್ಟೇಜ್ 2. 2 ಅನ್ನೋದು ಸ್ಟೇಜ್ 1 ಮತ್ತು 2ನ ಮೆನ್ಷನ್ ಮಾಡ್ತಾ ಇದೆ ಇಲ್ಲಿ. ಆನ್ಸರ್ ಎನಿ 1 ಆಫ್ ದಿ ಫಾಲೋವಿಂಗ್ ಕ್ವೆಶನ್ಸ್ ಅನ್ನೋದು ಈ ಕ್ವೆಶನ್ಸ್ನ ಮೆನ್ಷನ್ ಮಾಡ್ತಾ ಇದೆ, 1 or 2. ಸೊ ಈ ಮೇಜರ್ ಡಿಫ್ರೆನ್ಸ್ನ ಒಂದು ಅರ್ಥ ಮಾಡಿಕೊಂಡು ಅಸೈನ್ಮೆಂಟ್ನ ಬರೀರಿ. ಇನ್ನೊಂದು ಈಸಿ ಮೆಥಡ್ ಹೇಳೋದಾದರೆ 4 ಕ್ವೆಶನ್ ಕೊಟ್ಟಿರ್ತಾರೆ. ಫಸ್ಟ್ 2 ಕ್ವೆಶನ್ಸ್ ಬಂದ್ಬಿಟ್ಟು ಸ್ಟೇಜ್ 1ದಾಗಿರುತ್ತೆ, ನೆಕ್ಸ್ಟ್ 2 ಕ್ವೆಶನ್ಸ್ ಬಂದ್ಬಿಟ್ಟು ಸ್ಟೇಜ್ 2ದಾಗಿರುತ್ತೆ. ಇದರಲ್ಲೇನು ಜಾಸ್ತಿ ಕನ್ಫ್ಯೂಸ್ ಆಗಲ್ಲ ಅಂದ್ಕೊಂಡಿದ್ದೀನಿ. ಬಟ್ ಕನ್ಫ್ಯೂಸ್ ಆದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನೇನು ಈ ಎಂಡ್ ಇಯರಲ್ಲಿ ಅಸೈನ್ಮೆಂಟ್ ಫೈನಲ್ ಡೇಟ್ ಮುಗಿತಾ ಇದೆ. ಎಲ್ಲ ಆದಷ್ಟು ಬೇಗ ಅಸೈನ್ಮೆಂಟ್ನ ಸಬ್ಮಿಟ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಾನು ಆದಷ್ಟು ಬೇಗ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಮತ್ತು ಏನಂದರೆ ಈ ರೀತಿ ಅಸೈನ್ಮೆಂಟ್ ಫ್ರಂಟ್ ಶೀಟ್ ಬರಿಬೇಕಾದ್ರೆ ನೀಟಾಗಿ ಮೊಬೈಲ್ ನಂಬರೆಲ್ಲ ಮೆನ್ಷನ್ ಮಾಡಿ. ಯಾಕಂದರೆ ಏನಾದರೂ ಅಸೈನ್ಮೆಂಟ್ ರಿಜೆಕ್ಟ್ ಆದರೆ ನಿಮ್ಮ ಮೊಬೈಲ್ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಬರುತ್ತೆ, ಯಾಕೆ ರಿಜೆಕ್ಟ್ ಆಗಿದೆ ಅಸೈನ್ಮೆಂಟ್ ಅಂತ.
ಏನಾದರೂ ಫೈಲ್ ಓಪನ್ ಆಗ್ತಿಲ್ಲ ಅಂದರೆ ಅಥವಾ ಡೇಟ್ ಸಿಗ್ನೇಚರ್ ಏನಾದರೂ ಈ ರೀತಿ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅಸೈನ್ಮೆಂಟ್ ರಿಜೆಕ್ಟ್ ಆಗುತ್ತೆ. ನಾವು ನಮ್ಮ ಸ್ವಂತ ಕೈಯಿಂದಲೇ ಅಸೈನ್ಮೆಂಟ್ ಬರೀಬೇಕು. ಪ್ರಿಂಟೆಡ್ ಅಸೈನ್ಮೆಂಟ್ನ ಆಕ್ಸೆಪ್ಟ್ ಮಾಡಲ್ಲ, ಮಾರ್ಕ್ಸ್ 0 ಕೊಡ್ತಾರೆ. ಸೊ ದಯವಿಟ್ಟು ನಿಮ್ಮ ಕೈಯಿಂದನೇ ಅಸೈನ್ಮೆಂಟ್ ಬರೀರಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತ ಅಂದರೆ, ದಯವಿಟ್ಟು ಡೇಟ್ ಮತ್ತು ಸೈನ್, ಪೇಜ್ ನಂಬರ್ ಇದು 3 ಕಂಪಲ್ಸರಿ ಎಲ್ಲರೂ ಮೆನ್ಷನ್ ಮಾಡಿ. ಕೆಲವೊಮ್ಮೆ ಎಷ್ಟು ಪೇಜಸ್ ಬರೆದಿದ್ದೀರಾ ಅಂತ ನೋಡಿಬಿಟ್ಟು ಮಾರ್ಕ್ಸ್ ಕೊಡ್ಬೋದು. ಕೆಲವೊಮ್ಮೆ ಇನ್ಫಾರ್ಮೇಷನ್ ಏನಿದೆ ಅನ್ನೋದನ್ನು ನೋಡಿ ಮಾರ್ಕ್ಸ್ ಕೊಡ್ಬೋದು. ಒಳ್ಳೆ ಕ್ವಾಲಿಟಿ ಇನ್ಫಾರ್ಮೇಷನನ್ನೇ ಬರೀರಿ. ಗೂಗಲಲ್ಲಿ ಬೇರೆ ಬೇರೆ ವೆಬ್ಸೈಟಲ್ಲಿ ಸರ್ಚ್ ಮಾಡಿ ಸರಿಯಾಗಿರುವಂತಹ ಕ್ವೆಶನ್ಗೆ ಸರಿಯಾದಂತಹ ಆನ್ಸರನ್ನೇ ಬರೀರಿ. ಏನೋ ಕ್ವೆಶನ್ ಬರೆದು ಏನೋ ಆನ್ಸರ್ನ ಬರಿಬೇಡಿ, ಮಾರ್ಕ್ಸು ಕಟ್ ಆಗುತ್ತೆ. 15-18 ಮಾರ್ಕ್ಸ್ ಬರೋ ಜಾಗದಲ್ಲಿ 10-12 ಈ ರೀತಿ ಮಾರ್ಕ್ಸ್ ಕೂಡ ಬರ್ಬೋದು. ಆದಷ್ಟು ಎಲ್ಲರೂ ಅಸೈನ್ಮೆಂಟಲ್ಲಿ ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡಿ. ನೀಟ್ ಹ್ಯಾಂಡ್ ರೈಟಿಂಗಲ್ಲಿ ಬರೀರಿ. ಇನ್ನು ಒಳ್ಳೆ ಪಿಕ್ಚರ್ಸ್ನ ಸಹ ನೀವು ಪೇಸ್ಟ್ ಮಾಡ್ಬೋದು. ಪಿಕ್ಚರ್ಸ್ ಪೇಸ್ಟ್ ಮಾಡಲೇಬೇಕಾ ಅಂತ ಕೇಳಿದ್ರೆ ಅದೇನು ಕಂಪಲ್ಸರಿ ಇಲ್ಲ, ಬಟ್ ಮಾಡೋರು ಮಾಡಿ. ನಿಮ್ಮ ಅನುಕೂಲ, ಪ್ರಿಂಟ್ ತೆಗೆಸ್ಕೊಂಡು ಬಂದು ಮಾಡೋಕ್ಕಾಗತ್ತೆ ಅಂದರೆ ಮಾಡಿ, ಇಲ್ಲ ಅಂದರೆ ಅದ್ರ ಬದಲಾಗಿ 1 ಪೇಜ್ ಎಕ್ಸ್ಟ್ರಾ ಬರೀರಿ. ಈಗ 13 ಪೇಜ್ ಬರೀತಿದ್ದೀರಾ ಅಂದರೆ ಒಂದು 14 ಪೇಜ್ ಬರೀರಿ. 10 ಪೇಜ್ ಬರೀತಿದ್ದೀರಾ ಅಂದರೆ 11 ಪೇಜ್ ಬರೀರಿ. ನಾನು ಲಾಸ್ಟ್ ಅಸೈನ್ಮೆಂಟ್ ವಿಡಿಯೋದಲ್ಲೇ ಎಲ್ಲ ಮೆನ್ಷನ್ ಮಾಡಿದ್ದೀನಿ, ಯಾವ ರೀತಿ ಅಸೈನ್ಮೆಂಟ್ ಇರಬೇಕು, ಎಷ್ಟು ಪೇಜ್ ಬರೀಬೇಕು, ಏನೇನು ಪಾಯಿಂಟ್ಸ್ ಇರಬೇಕು. ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ದಯವಿಟ್ಟು ಒಮ್ಮೆ ಆ ವಿಡಿಯೋನ ಹೋಗಿ ನೋಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋದು ಲಿಂಕ್ನ ಹಾಕ್ತೀನಿ. ಸೊ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮೆಲ್ಲರ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತು ನನ್ನ ಚಾನಲ್ನ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ನಾನು BA ಪೊಲಿಟಿಕಲ್ ಸೈನ್ಸ್ ಸೆಕೆಂಡ್ ಇಯರ್ದು ವಿಡಿಯೋ ಸೀರೀಸ್ ಮಾಡ್ತಾಯಿದ್ದೀನಿ. ಒಮ್ಮೆ ಹೋಗ್ಬಿಟ್ಟು ಸೆಕೆಂಡ್ ಇಯರ್ ಅವರು ಆ ವಿಡಿಯೋಸ್ನ ನೋಡಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ಕೊಡ್ತಾಯಿದ್ದೀನಿ. ಸೊ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.